ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮಸ್ತೆ ಗೃಹಿಣಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಮೇಝಿಂಗ್ ಆಗಿರುವಂಥ ಒಂದಷ್ಟು ಕಿಚನ್ ಟಿಪ್ಸ್ನ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ. ಸೊ ಇದರಲ್ಲಿ ಒಂದಷ್ಟು ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಹೊಸದಾಗಿ ಮದುವೆ ಆಗಿರೋರಿಗೆ ಅಥವಾ ಹೊಸದಾಗಿ ಕುಕಿಂಗ್ ಶುರು ಮಾಡ್ತಿರೋರಿಗೆ ಇದೊಂದು ಒಳ್ಳೆ ಯೂಸ್ಫುಲ್ ವಿಡಿಯೋ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಾವು ಇಂಡಿಯನ್ ಮದರ್ಸ್ ಕಿಚನಲ್ಲಿ ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಬಿಡೋದು ಇಲ್ಲ. ಅದನ್ನು ಯಾವ ರೀತಿ ನಾವು ಪ್ಲ್ಯಾಂಡಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ತೆಂಗಿನಕಾಯಿ ತುರಿ ಯಾವಾಗಲೂ ತುರ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಕೆಲವ್ರ ಹತ್ರ ತುರಿಯೋ ಮಣೆ ಇರೋದಿಲ್ಲ, ಅಥವಾ ಕೆಲವ್ರಿಗೆ ಏಜ್ ಆಗಿರುತ್ತೆ, ಅವ್ರಿಗೆ ಮಂಡಿ ನೋವು ಇರುತ್ತೆ, ಕುತ್ಕೊಂಡು ತುರ್ಕೊಳ್ಳೋಕ್ಕೆಲ್ಲ ಬರೋದಿಲ್ಲ. ಸೊ ಹೊಸ್ದಾಗಿ ಮದುವೆ ಆಗಿರೋರ್ಗೂ ತುರಿ ಮಣೆ ಯೂಸ್ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು. ಮೊದಲು ಒಂದು ತೆಂಗಿನಕಾಯಿ ಹೋಳು ತೊಗೊಂಡು ಭಾರವಾಗಿರೋ ಒಂದು ಕಲ್ಲಲ್ಲಿ ಅದನ್ನು ಜಜ್ಜಿ ಈ ಥರ ಬಿಡಿಸ್ಕೊಳ್ಬೇಕು. ಈಗ ಇದನ್ನು ನಾನು ಬ್ರೌನ್ ಪಾರ್ಟ್ ಇರೋದನ್ನ ರಿಮೂವ್ ಮಾಡ್ಕೊಳ್ತೀನಿ ಚಾಕುವಿಂದ. ನಿಮ್ಗೆ ಅಭ್ಯಾಸ ಇದ್ದರೆ ಚಾಕು ಯೂಸ್ ಮಾಡಿ, ಇಲ್ಲ ಅಂತಂದರೆ ಈ ಸೌತೆಕಾಯಿ ಕ್ಯಾರೆಟ್ ಎಲ್ಲ ನೀವು ಪೀಲ್ ಮಾಡ್ತಿರಲ್ಲ, ಆ ಪೀಲರಿಂದನೂ ಕೂಡ ಅದನ್ನು ತೆಕ್ಕೊಳ್ಬೋದು. ನನಗೆ ಈ ಚಾಕು ಅಂದರೆ ನೈಫ್ ಯೂಸ್ ಮಾಡೋ ಅಭ್ಯಾಸ ಇದೆ, ಸೊ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಈಗ ಮಾಡುವಾಗ ಫಿಂಗರ್ಸು ತುಂಬ ಕೇರ್ಫುಲ್ಲಾಗಿ ನೀವು ಮಾಡಬೇಕು, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲನೂ ಬಿಡಿಸ್ಕೊಂಡಾದಮೇಲೆ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಬೇಕು. ಇದೊಂದು ಬೆಸ್ಟ್ ವೇ ಅಂತ ಹೇಳ್ತೀನಿ. ಯಾಕಂತಂದರೆ ನಮಗೆ ದಿನ ಪೂರ ಅಂದರೆ ಚಟ್ನಿ ಮಾಡೋದಿರುತ್ತೆ, ಸಾಂಬಾರು ಇರುತ್ತೆ, ಅಥವಾ ಸೊಪ್ಪಿಗೆ ಒಗ್ಗರಣೆ ಹಾಕೋದಿರುತ್ತೆ. ನಾವು ತುಂಬ ತೆಂಗಿನಕಾಯಿ ಯೂಸ್ ಮಾಡೋದ್ರಿಂದ ಪ್ರತಿ ಸಲನೂ ತುರ್ಕೊಳ್ತಾ ಕೂರೋಕ್ಕಾಗಲ್ಲ. ಹಾಗಾಗಿ ಒಂದು ವಾರಕ್ಕಾಗೋಷ್ಟು ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಳ್ಬೋದು. ಈವನ್ ವರ್ಕಿಂಗ್ ವುಮೆನ್ಸ್ಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ. ಈಗ ಇದನ್ನು ನಾನು ಬ್ಲೆಂಡ್ ಮಾಡ್ಕೊಳ್ತೀನಿ. ಆನ್ ಆ್ಯಂಡ್ ಆಫ್ ರೀತಿಯಲ್ಲಿ ಬ್ಲೆಂಡ್ ಮಾಡಿಕೊಂಡ್ರೆ ಕಾಯಿ ತುರಿ ರೆಡಿ ಆಗುತ್ತೆ. ನೋಡಿ, 5 ನಿಮಿಷದಲ್ಲಿ ಒಂದು ಕಾಯಿ ಪೂರ ನೀವು ರೆಡಿ ಮಾಡ್ಕೊಳ್ಬೋದು. ತುರಿನೂ ಅಷ್ಟೇ, ನೀವು ಹೇಗೆ ಸರಿಮಣೆಯಲ್ಲಿ ತುರಿತೀರೋ, ಅಂದರೆ ತುರಿ ಮಣೆಯಲ್ಲಿ ತುರಿತೀರೋ ಅದೇ ರೀತಿ ಅದು ಕಾಯಿ ತುರಿ ಬರುತ್ತೆ. ಈಗ ಇದನ್ನು ನೀವು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಒಂದು ವಾರದ ತನಕ ಯೂಸ್ ಮಾಡ್ಕೊಳ್ಬೋದು. ಸೆಕೆಂಡ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ತುಪ್ಪ ಮಾಡ್ತೀವಿ ಮನೆಯಲ್ಲಿ. ತುಪ್ಪ ಮನೇಲಿ ಮಾಡೋದ್ರಿಂದ ಒಳ್ಳೆ ಅರೋಮಾನೂ ಇರುತ್ತೆ, ಹಾಗೆ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕೂಡ ಇರುತ್ತೆ. ಕೊನೆಯಲ್ಲಿ ಈ ರೀತಿ ಅದು ವ್ಯಾಕ್ಸ್ ಉಳ್ಕೊಳ್ಳುತ್ತೆ. ಇದನ್ನು ಆಚೆ ಹಾಕೋ ಬದಲು ಇದರಿಂದ ಯಾವ ರೀತಿ ನಾವು ಯೂಸ್ಫುಲ್ಲಾಗಿ ಅದನ್ನ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಲೀಟ್ರಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ತೀನಿ. ಈ ವ್ಯಾಕ್ಸಲ್ಲಿ ಇನ್ನೂ ತುಪ್ಪದ ಅಂಶ ಇರುತ್ತೆ. ನೋಡಿ, ಅದು ಬಿಸಿ ಆಗ್ತಾ ಇದ್ದಂಗೆ ತುಪ್ಪ ಇರೋದೆಲ್ಲ ರಿಲೀಸ್ ಆಗ್ತಾ ಇದೆ. ಆ ಎಣ್ಣೆ ರೀತಿ ಕಾಣಿಸ್ತಿದೆಯಲ್ಲ ಅದೇ. ಸೊ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು. ಈ ನೀರನ್ನ ನೀವು ವೆಜಿಟೇಬಲ್ ಪಲಾವ್ ಮಾಡುವಾಗಲೋ, ಅಥವಾ ಯಾವುದಾದ್ರೂ ಮಸಾಲ ಬಾತ್ ಮಾಡುವಾಗಲೋ, ಇಲ್ಲಾಂದರೆ ಚಪಾತಿ ಹಿಟ್ಟು ಕಲಿಸುವಾಗ ಈ ನೀರು ಯೂಸ್ ಮಾಡ್ಕೊಂಡು ಕಲಿಸೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಸೊ ಈ ರೀತಿ ನೀವು ಯುಟಿಲೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ತುಪ್ಪ ಮಾಡಾದಮೇಲೆ ಅದನ್ನು ಆಚೆ ಎಸೆಯೋ ಬದಲು ಈ ರೀತಿ ನೀರು ಪ್ರಿಪೇರ್ ಮಾಡಿಕೊಂಡು ನೀವು ರೈಸ್ ಕುಕ್ ಮಾಡೋಕ್ಕಿಲ್ಲ, ಚಪಾತಿ ಹಿಟ್ಟು ಕಲಿಸೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 3, ಮೊಟ್ಟೆನ ಪರ್ಫೆಕ್ಟಾಗಿ ಯಾವ ರೀತಿ ಬೇಯಿಸೋದು ಅಂತ. ಬೇಯಿಸಾದ್ಮೇಲೆ ಅದನ್ನು ಎಡಿಯೋದಕ್ಕೂ ಕಷ್ಟ ಆಗುತ್ತೆ. ಈ ಥರ ಅದನ್ನು ಸಿಪ್ಪೆ ತೆಗಿವಾಗ ಮೊಟ್ಟೆ ಎಲ್ಲ ಗಲೀಜಾಗುತ್ತೆ, ನೀಟಾಗಿ ಬಿಡ್ಸೋಕ್ಕೆ ಬರಲ್ಲ ಅನ್ನೋರಿಗೆ ಇದೊಂದು ಒಳ್ಳೆ ಟಿಪ್ ಆಗುತ್ತೆ. ಮೊದಲಿಗೆ ನಾನು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ನೀರು ಬಿಸಿ ಆದಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ 2 ನಿಂಬೆಹಣ್ಣಿನ ಸಿಪ್ಪೆ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಂಬೆಹಣ್ಣಿನ ಜ್ಯೂಸ್ ಎಲ್ಲ ತೆಕ್ಕೊಂಡ್ಮೇಲೆ ಸಿಪ್ಪೆ ವೇಸ್ಟು ಅಂತ ಆಚೆ ಎಸೆಯೋ ಬದಲು ಈ ರೀತಿ ಮೊಟ್ಟೆ ಬೇಯಿಸುವಾಗ ಯೂಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿಯುವಾಗ ಮೊಟ್ಟೆನ ನಿಧಾನಕ್ಕೆ ಒಂದು ಸೌಟು ಸಹಾಯದಿಂದ ಬಿಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಮೊಟ್ಟೆ ಚೆನ್ನಾಗೂ ಬೇಯುತ್ತೆ, ಪ್ಲಸ್ ಸಿಪ್ಪೆ ಹಿಡಿಯುವಾಗ ನಿಮಗೆ ನೀಟಾಗಿ ಬರುತ್ತೆ. ಈಗ 10 ನಿಮಿಷ ಮೊಟ್ಟೆ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ಬಿಸಿನೀರು ತೆಗೆದ್ಬಿಟ್ಟು ತಣ್ಣೀರು ತುಂಬ್ಕೊಂಡಿದ್ದೀನಿ. ಮೊಟ್ಟೆ ಸ್ವಲ್ಪ ತಣ್ಣಗಾಗಿದೆ. ಈಗ ಬಿಡಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡಿ, ಒಂದು ಸೈಡ್ ಎಡ್ಜನ್ನ ಕುಟ್ಬಿಟ್ಟು ಆ ಶೆಲ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಈಸಿಯಾಗಿ ಮೊಟ್ಟೆ ಸಿಪ್ಪೆನ ನಾವು ತೆಕ್ಕೊಳ್ಬೋದು. ನಿಂಬೆಹಣ್ಣು ಹಾಕಿರೋದ್ರಿಂದನೇ ಈ ಬೇಗನೆ ಶೆಲ್ ರಿಮೂವ್ ಆಗುತ್ತೆ. ಪ್ಲಸ್ ನಾನು ತೋರಿಸಿರೋ ಮೆಥಡಲ್ಲಿ ನೀವು ಮೊಟ್ಟೆ ಬೇಯಿಸೋದ್ರಿಂದ ಮೊಟ್ಟೆ ಪರ್ಫೆಕ್ಟಾಗಿ ಬೇಯುತ್ತೆ. ಸೊ ಪ್ರತಿ ಸಲನೂ ಮೊಟ್ಟೆ ಬೇಯಿಸೋದು ಒಂದು ತಲೆನೋವು ಅನ್ನೋರಿಗೆಲ್ಲ ಇದೊಂದು ಪರ್ಫೆಕ್ಟ್ ಟಿಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ ಬನ್ನಿ. ಯೂಶ್ವಲಿ ನಾವು ಜಾಮೂನ್ ಮಾಡ್ತೀವಿ. ಜಾಮೂನ್ ಚೆನ್ನಾಗಿದೆ ಅಂತ ತಿಂದಿದ್ದು ಕೊನೆಯಲ್ಲಿ ಉಳ್ಕೊಳ್ಳೋ ಜಾಮೂನ್ನ ತಿಂದ್ಬಿಟ್ಟು ಚಾಷ್ನಿ ಉಳ್ಕೊಳ್ಳೋದನ್ನ ಆಚೆಗೆ ಎಸಿತೀವಿ. ಈ ಶುಗರ್ ಸಿರಪ್ನ ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ? ಸೊ ಅದರಿಂದನೂ ಒಳ್ಳೆ ರೆಸಿಪಿನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಬನ್ನಿ ಇವತ್ತು ಉಳ್ಕೊಂಡಿರೋಂಥ ಶುಗರ್ ಸಿರಪ್ಪಲ್ಲಿ ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಿಸಿಯಾಗಿದೆ. ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ. ಈಗ ಈ ತುಪ್ಪಕ್ಕೆ 1 ಬಟ್ಲಷ್ಟು ರವೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಸೊ ಒಳ್ಳೆ ಅರೋಮಾ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ನಾನು ಫ್ಲೇಮ್ನ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತ. ಇವತ್ತು ನಾನು ಮಾಡ್ತಾ ಇರೋದು ಕೇಸರಿ ಬಾತು.
ಈ ಶುಗರ್ ಸಿರಪ್ ಯೂಸ್ ಮಾಡೋದ್ರಿಂದ ನಿಮಗೆ ಕೇಸರಿಬಾತು ತಣ್ಣಗೆ ಆದಮೇಲೂ ಗಟ್ಟಿ ಆಗೋದಿಲ್ಲ ಆ್ಯಂಡ್ ಒಳ್ಳೆ ಟೆಕ್ಸ್ಚರ್ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಾನು ತುಪ್ಪದಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ರಿಂದ 7 ನಿಮಿಷ ತೊಗೊಂಡಿರ್ಬೋದು ರವೆ ಹುರಿಯೋದಕ್ಕೆ. ನೀವು ಎಷ್ಟು ಚೆನ್ನಾಗಿ ರವೆ ಹುರಿತೀರೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಬರುತ್ತೆ. ಈಗ ನೆಕ್ಸ್ಟು ನಾನು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗೂ ಮಾಡ್ಬೋದು, ಬಟ್ ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ರವೆ ಒಳಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದು ಬೇಗನೂ ಕೂಡ ಫ್ರೈ ಆಗುತ್ತೆ ಮತ್ತು ಟೈಮು ಕೂಡ ನಾವು ಸೇವ್ ಮಾಡ್ಕೊಳ್ಬೋದು. ರವೆ ಚೆನ್ನಾಗಿ ಹುರ್ಕೊಂಡಾಗಿದೆ, ಒಳ್ಳೆ ಅರೋಮಾ ಬರ್ತದೆ. ಇವಾಗ ಉಳ್ಕೊಂಡಿರೋ ಅಂಥ ಶುಗರ್ ಸಿರಪ್ನ 1 ಬಟ್ಲಷ್ಟು ತೊಗೊಂಡಿದ್ದೀನಿ. ರವೆ ಎಷ್ಟಿತ್ತೋ ಅಷ್ಟೇ 1 ಬಟ್ಲಷ್ಟು ನಾವು ಶುಗರ್ ಸಿರಪ್ ತೊಗೊಳ್ಬೇಕು. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಬಟ್ಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಬಟ್ಲು ಶುಗರ್ ಸಿರಪು, 1 ಬಟ್ಲು ನೀರು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಹೆಲ್ತ್ ವೈಸ್ ನೋಡೋದಾದರೆ ನೀವು ಸ್ಕಿಪ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಹಾಗೆ ಏಲಕ್ಕಿ ಪೌಡರ್, ಏಲಕ್ಕಿ ಮತ್ತು ಶುಗರ್ ಎರಡೂ ನಾನು ಗ್ರೈಂಡ್ ಮಾಡ್ಕೊಂಡಿರೋಂಥ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಹಾಕಿರೋದ್ರಿಂದ ಬೇಗನೆ ಕೇಸರಿಬಾತ್ ರೆಡಿ ಮಾಡ್ಕೊಳ್ಬೋದು ಆ್ಯಂಡ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ಮತ್ತು ನಮ್ಗೆ ಇದಕ್ಕೆ ತುಪ್ಪನೂ ಜಾಸ್ತಿ ತೊಗೊಳ್ಳಲ್ಲ, ಯಾಕಂತಂದರೆ ನಮಗೆ ಶುಗರ್ ಸಿರಪಲ್ಲಿ ಆಲ್ರೆಡಿ ಜಾಮೂನ್ದು ಎಣ್ಣೆ ಅಂಶ ಬಿಟ್ಕೊಂಡಿರೋದ್ರಿಂದ ಸೊ ಕಡಿಮೆ ತುಪ್ಪ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಕೇಸರಿಬಾತ್ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನಿಮ್ಮ ಮನೇಲಿ ಶುಗರ್ ಸಿರಪ್ ಉಳ್ಕೊಂಡ್ರೆ ಸೊ ಅದನ್ನು ವೇಸ್ಟ್ ಮಾಡೋ ಬದಲು ಈ ರೀತಿ ಸ್ವೀಟ್ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಕೇಸರಿಬಾತ್ ಒಂದೇ ಅಲ್ಲ, ಬೇರೆ ಬೇರೆ ಸ್ವೀಟ್ಸು ಕೂಡ ನೀವು ರೆಡಿ ಮಾಡ್ಕೊಳ್ಬೋದು ಅದರಿಂದ. ಸೊ ಇವತ್ತಿಗೆ ನಾನು ತೋರಿಸಿರೋದು ಕೇಸರಿಬಾತು. ನೆಕ್ಸ್ಟ್ ಟೈಮ್ ಏನಾದರೂ ಶುಗರ್ ಸಿರಪ್ ಉಳ್ಕೊಂಡ್ರೆ ಬೇರೆ ರೆಸಿಪಿ ತೋರಿಸ್ತೀನಿ. ಸೊ ಟೇಸ್ಟಿಯಾಗಿರುವಂಥ ಬಿಸಿ ಬಿಸಿಯಾಗಿರುವಂಥ ಕೇಸರಿಬಾತ್ ರೆಡಿ. ಟಿಪ್ ನಂಬರ್ 5, ಹಳೇದಾದ್ರೂ ಯೂಸ್ಫುಲ್ ಆಗಿರೋವಂಥ ಟಿಪ್ ಅಂತಲೇ ಹೇಳ್ಬೋದು. ಸ್ಪೈಸ್ ಡಬ್ಬಗಳನ್ನ ನಾವು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸಲ ನಾವು ಒಂದು ಗ್ರೇವಿ ಮಾಡಬೇಕು ಅಂದ್ರೂ ಬೇಸಿಕ್ ಸ್ಪೈಸ್ ಪೌಡರ್ ಬೇಕೇ ಬೇಕು ಆ್ಯಂಡ್ ಹೋಲ್ ಸ್ಪೈಸು ಕೂಡ ಬೇಕು. ಅದಕ್ಕೆ ಈ ಥರ ಡಬ್ಬಗಳು ಹಾಕ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ಲು. ಜೊತೆಗೆ ಮನೇಲೇ ನಾವು ರೋಸ್ಟ್ ಮಾಡಿ ಪೌಡರ್ ಮಾಡಿ ತುಂಬಿಟ್ಕೊಳ್ಳೋದ್ರಿಂದ ಪ್ರಿಸರ್ವೇಟಿವ್ ಇಲ್ಲದೇ ಹಾಗೆ ಹೆಲ್ತಿಯಾಗಿ ಮತ್ತು ಕ್ಲೀನಾಗಿ ನಾವು ಪೌಡರ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಖಾಲಿ ಆದ ತಕ್ಷಣ ತುಂಬಿಟ್ಕೊಳ್ಳೋದ್ರಿಂದ ವಿತಿನ್ ಮಿನಿಟ್ಸಲ್ಲಿ ನಮಗೆ ಬೇಕಾಗಿದ್ದ ಡಬ್ಬ ತೊಗೊಂಡು ನಮಗೆ ಅಡುಗೆಗೆ ಯೂಸ್ ಮಾಡ್ಕೊಳ್ಬೋದು. ಈಗ ಯಾವುದಾದ್ರೂ ಸಬ್ಜಿ ಮಾಡ್ತಿರ್ತೀವಿ ನೋಡಿ, ಒಂದೇ ಡಬ್ಬ ಓಪನ್ ಮಾಡಿ ಎಲ್ಲ ಥರ ಪೌಡರ್ನು 1 ನಿಮಿಷದಲ್ಲಿ ಹಾಕ್ಕೊಳ್ಬೋದು. ಇದರಿಂದ ನಾವು ಕುಕ್ಕಿಂಗ್ನು ಬೇಗ ಮಾಡ್ಕೊಳ್ಬೋದು, ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಯಾವ್ಯಾವ ಸ್ಪೈಸ್ ಪೌಡರ್ ಇದೆ ಅಂತಲೂ ಕೂಡ ನಮಗೆ ನೀಟಾಗಿ ಗೊತ್ತಾಗುತ್ತೆ. ಜೊತೆಗೆ ಸ್ಪೇಸು ಕೂಡ ಜಾಸ್ತಿ ಬೇಕಾಗಿಲ್ಲ. 1 ಡಬ್ಬದ ಮೇಲೆ ಇನ್ನೊಂದು ಡಬ್ಬ ಹಾಕಿಡೋದ್ರಿಂದ ಬೇಗನೆ 2 ಡಬ್ಬನೂ ಎತ್ಕೊಂಡು ನಾವು ಕುಕ್ಕಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ನಮ್ಮ ವಿಡಿಯೋದಲ್ಲಿ ಲಾಸ್ಟ್ ಟಿಪ್ಪು, ಈ ಕಡಲೆ ಬೀಜ ಫ್ರೈ ಮಾಡ್ಕೊಳ್ತೀವಿ ಚಟ್ನಿ ಮಾಡೋದಕ್ಕಾಗಲಿ ಅಥವಾ ಸಾಬುದಾನ ವಡ, ಸಾಬುದಾನ ಕಿಚಡಿ ಯಾವುದಕ್ಕೆ ಆದ್ರೂ ನಮಗೆ ಕಡಲೆ ಬೀಜ ಬೇಕೇ ಬೇಕು. ಅದನ್ನು ಫ್ರೈ ಮಾಡಿಕೊಂಡು ಸಿಪ್ಪೆ ತೆಗೆದು ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅಡುಗೆ ಮನೆ ಪೂರ ಗಲೀಜಾಗ್ಬಿಡುತ್ತೆ. ಅದ್ರ ಬದಲು ಈ ಥರ ಒಂದು ಕಿಚನ್ ಟವಲ್ ಮೇಲೆ ಹಾಕ್ಕೊಂಡು ಈ ರೀತಿ ರಬ್ ಮಾಡೋದ್ರಿಂದ ಬೇಗನೆ ಸಿಪ್ಪೆ ಬಿಚ್ಕೊಳ್ಳುತ್ತೆ. ಈಗ ಈ ಸಿಪ್ಪೆ ಕ್ಲೀನ್ ಮಾಡೋದಕ್ಕೆ ನಾನು ಬಜ್ಜಿ ಬೋಂಡ ಕರಿತೀವಲ್ಲ ಅದರ ಸ್ಟ್ರೈನರ್ ತೊಗೊಂಡಿದ್ದೀನಿ. ಇದರಿಂದ ಸಿಪ್ಪೆ ಎಲ್ಲ ಕೆಳಗೆ ಬೀಳುತ್ತೆ. ಸೊ ಕಡಲೆ ಬೀಜ ಮಾತ್ರ ನಮಗೆ ಸಿಗುತ್ತೆ. ಇದಕ್ಕಿಂತ ಈಸಿ ಮೆಥಡ್ ಇದೆಯಾ ಕಡಲೆ ಬೀಜ ಸಿಪ್ಪೆನ ತೆಗೆಯೋದು? ಸೊ ಇನ್ಮೇಲೆ ನಮ್ಮ ಬೋರಿಂಗ್ ಓಲ್ಡ್ ಮೆಥಡ್ನ ಬಿಟ್ಟು ಸ್ವಲ್ಪ ಸ್ಮಾರ್ಟಾಗಿ ನಮ್ಮ ಕಿಚನಲ್ಲಿರುವಂಥ ಕೆಲಸನ ಬೇಗ ಮುಗಿಸ್ಕೊಂಡು ಟೈಮ್ ಕೂಡ ಸೇವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇವತ್ತಿನ ಕಿಚನ್ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಸೊ ಇದೇ ಥರ ಹೆಚ್ಚು ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ, ಅಲ್ಲಿ ತನಕ ಕಾಯ್ತಾ ಇರಿ. ಬಾಯ್.